ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ನೀಡ್ತಾ ಇದ್ದಾರೆ. ಬಿಜೆಪಿ ನಾಯಕರ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಡ್ತಾ ಕರ್ನಾಟಕದಲ್ಲಿರುವ ಮುಸ್ಲಿಮರು ಏನ್ ಪಾಕಿಸ್ತಾನದವರ? ಬಿಜೆಪಿ ನಾಯಕರ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಡ್ತಾರೆ. ಬಿಜೆಪಿಯವರಿಗೆ ಪಾಕಿಸ್ತಾನ ಇಷ್ಟ ಆದ್ರೆ ಅವರಲ್ಲಿಗೆ ಹೋಗ್ಲಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಹಲಾಲ್ ಬಜೆಟ್ ಅಂತ ಹೇಳಿ ಕನ್ನಡಿಗರಿಗೆ ಅವರು ಅಪಮಾನ ಮಾಡ್ತಿದ್ದಾರೆ ಬಿಜೆಪಿಯವರು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಸಂತೋಷ್ ಮಾತಾಡಿದ್ದಾರೆ. ನಾಯಕತ್ವದ ಕೊರತೆಯಿಂದ ಅವರಿಗೆ ಪಾಪ ಇವೆಲ್ಲ ಹೇಳ್ಬೇಕಾಗ್ತದೆ. ನಾನು ಹೇಳ್ತಾ ಇಲ್ವಾ ಕನ್ನಡಿಗರಿಗೆ ಎಷ್ಟು ಬೈತಿರೋ ಅಷ್ಟೇ ಉನ್ನತ ಸ್ಥಾನ ನೀವು ಡೆಲ್ಲಿನಲ್ಲಿ ಹೋಗ್ತೀರಾ ಬಿಜೆಪಿನಲ್ಲಿ. ಕರ್ನಾಟಕದವರಿಗೆ ಯಾಕೆ ಪದೇ ಪದೇ ಏನು ಅವಮಾನ ಮಾಡ್ತಾ ಇದ್ದಾರೆ? ಈಗ ಆದಾಯ ಕೊಡೋರು ಯಾರು ಇವತ್ತು ನಮ್ಮ ರಾಜ್ಯಕ್ಕೆ? ಕನ್ನಡಿಗರಲ್ವಾ? ಕನ್ನಡಿಗರ ಬೆವರಿಂದ ಇವತ್ತು ರಾಷ್ಟ್ರವನ್ನ ಕಟ್ತಾ ಇದೀವಿ. ಇವತ್ತು 4 ಲಕ್ಷ ಕೋಟಿ ರೂಪಾಯಿ ಏನು ಹಲಾಲ್ ಬಜೆಟ್ ಅಂತ ಹೇಳ್ತಾ ಇದ್ರಲ್ಲ, ನಾಚಿಕೆ ಬರೋದಿಲ್ವಾ ಇವರಿಗೆ? ಯಾರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇದೀವಿ ಇವತ್ತು ಕರ್ನಾಟಕದಲ್ಲಿ? ಕನ್ನಡಿಗರಿಗೆ ಮತ್ತೆ ಭಾರತೀಯರಿಗೆ. ಅಂದ್ರೆ ಎಲ್ಲರೂ ಏನು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಿಂದ ಬಂದಿದ್ದಾರ? ನಾನು ಬಿಜೆಪಿ ಅವರಿಗೆ ಕೊನೆ ಬಾರಿ ಹೇಳಕ್ ಬಯಸ್ತಾ ಇದ್ದೀನಿ, ನಿಮಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಅಷ್ಟು ಪ್ರೀತಿ ಇದ್ರೆ ದಯವಿಟ್ಟು ನಾಗರಿಕರಾಗ್ಬಿಡಿ ಅಲ್ಲಿ. ಎನಿವೆ 2.5 ಲಕ್ಷ ಜನ ನಮ್ಮ ದೇಶದ ನಾಗರಿಕ ಇದನ್ನು ತ್ಯಜಿಸ್ತಾ ಇದ್ದಾರೆ. ನೀವು ಸೇರ್ಕೊಳ್ಳಿ ಅದರಲ್ಲಿ, ನಿಮ್ಗೆ ಅಷ್ಟಿಷ್ಟ ಇದ್ರೆ. ಇದು ಏನಾಗ್ತಾ ಇದೆ ಅವರಿಗೆ? ಬಜೆಟ್ ಅಂದ್ರೆ ಏನು, ಫೈನಾನ್ಸ್ ಅಂದ್ರೆ ಏನು ಗೊತ್ತಿಲ್ಲ. ಬರೇ ಮೋದಿನಾಮಿಕ್ಸ್ ಗೊತ್ತು. ಏನು ಬರೇ ಸ್ಲೋಗನ್ ಹೊಡೆಯೋದು, ಜೈಕಾರ ಹೇಳೋದು, ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸೋದು ಅಷ್ಟೇ ಗೊತ್ತಿದೆ. ಇದು ವ್ಯಾಯ ಏನು, ಕೇಂದ್ರದಿಂದ ಬರಬೇಕಾಗಿರೋ ನಮ್ಮ ಪಾಲೆಷ್ಟು, ತೆರಿಗೆ ಎಲ್ಲಿಂದ ಬರುತ್ತೆ, ಇದೆಲ್ಲ ಗೊತ್ತಾ ಅವರಿಗೆ? ಹಲಾಲ್ ಬಜೆಟ್ ಅಂತೆ ನಾಚಿಕೆ ಬರ್ಬೇಕು ಅವರಿಗೆ. ಕನ್ನಡಿಗರಿಗೆ ಪದೇ ಪದೇ ಮಾಡ್ತಾ ಇರುವಂತ ಅವಮಾನ ಇದು. ನೋಡಿ ಪಾಪ ನಾಯಕತ್ವದ ಕೊರತೆಯಿಂದ ಧರ್ಮದ ಮೇಲೆ ತಾನೇ ಓಟ್ ಕೇಳ್ತಾರೆ ಬಿಜೆಪಿ ಅವರು ಎದ್ರ ಮೇಲೆ ಓಟ್ ಕೇಳ್ತಾ ಇದ್ದಾರೆ? GDP ಮೇಲೆ, ಎಂಪ್ಲಾಯ್ಮೆಂಟ್ ಮೇಲೆ, ಏನು ಬಹಳ ಇಡೀ ದೇಶ ಡೆವಲಪ್ಮೆಂಟ್ ಅಲ್ಲಿ ಕೇಳ್ತಾ ಇದಾರ? ಪಾಕಿಸ್ತಾನ, ಮಂಗಳಸೂತ್ರ, ರಾಮ ಮಂದಿರ, ರಾಮ ಟೆಂಪಲ್ ಅಂತೇಳಿ ಓಟ್ ಕೇಳಿರೋದಲ್ಲ. ಪ್ರಧಾನಮಂತ್ರಿ ಅವ್ರ ಭಾಷಣ ಕೇಳಿಲ್ವಾ ನೀವು? ಏನಿತ್ತು ಪ್ರಧಾನಮಂತ್ರಿ ಅವ್ರ ಭಾಷಣ? ಇದ್ರ ಮೇಲೆ ಹೇಳಿರೋದು, ಮಂಗಳಸೂತ್ರ, ತಾಳಿ, ಇದ್ರ ಮೇಲೆ ಓಟ್ ಕೇಳಿರೋದು. ಎದಕ್ಕೆ ಸುಮ್ಮನೆ ಮಾತನಾಡ್ತಾರೆ ಬಿಜೆಪಿ ಅವರಿಗೆ? ಇದೆ ಇದು ಯಾವುದೇ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಎಲ್ಲಿ ಏನು ಮಾಡಿದ್ರು ಕೂಡ ಮಾಡಬೇಕು, ಹೇಳ್ಬೇಕು, ಅದು ಹೇಳ್ತಾರೆ. ಸಾಲದ ಬಗ್ಗೆ ಮಾತಾಡಂಗಿದ್ರೆ ಕೇಂದ್ರ ಸರ್ಕಾರ ಸಾಲ ಮಾತಾಡ್ತಾರ? ಕೇಂದ್ರ ಸರ್ಕಾರ ಸಾಲ ಮಾತಾಡ್ತಾರ? ಅದ್ರ ಬಗ್ಗೆ ಅಟ್ಲೀಸ್ಟ್ ನಾವು 60,000 ಕೋಟಿ ಬಡವರಿಗೆ DBT ಕೊಟ್ಟು ಸಾಲ ಮಾಡಿದೀವಿ. ಇವರು 2018 ಇಸ್ವಿನಲ್ಲಿ ಎಷ್ಟು ಸಾಲ ಮಾಡಿದ್ದಾರೆ? ನಾವು 1,20,000 ಕೋಟಿ ಸಾಲ ಮಾಡಿದ್ರು 2013ರಿಂದ 2018ವರೆಗೆ. ಇವ್ರು 2.5 ಲಕ್ಷಕ್ಕೂ 3 ಲಕ್ಷ ಕೋಟಿ ಸಾಲ ಮಾಡಿದ್ರು. ಇವು ಯಾತಕ್ಕಾಗಿ ಸಾಲ ಮಾಡಿದ್ರು? ನಾವು ಸಾಲ ಮಾಡಿದ್ರು ಕೂಡ ಇವತ್ತು GDP-ನಾಗ ಎಲ್ಲಿದ್ದೀವಿ, ನಮ್ಮ ಓವರ್ ಆಲ್ ಪ್ರೋಗ್ರೆಸ್ ಎಲ್ಲಿದೆ ನೀವು ಚೆಕ್ ಮಾಡಿ ನೋಡ್ರಿ. ಇದ್ರ ಬಗ್ಗೆ ಚರ್ಚೆ ಆಗಲಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. 4,09,000 ಕೋಟಿ ಬಜೆಟ್ ಅನ್ನು ಕೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು. ಇಷ್ಟು ಗ್ಯಾರಂಟಿದಲ್ಲೂ 4,09,000 ಕೋಟಿ, ಎಷ್ಟು 4,09,000 ಕೋಟಿ ಬಜೆಟ್ ಅನ್ನು ಕೊಟ್ಟಿರೋದು. ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು? 14% ಇದೆ. ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ? 4,09,000 ಬಜೆಟ್ ಕೊಟ್ಟಿದ್ದಾರೆ. ಪಾಪ್ಯುಲೇಷನ್ ಪ್ರಕಾರ ಈಗ 14% ಮೈನಾರಿಟಿ ಪಾಪ್ಯುಲೇಷನ್ ಇದೆ. 14% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದ್ರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? 4,700 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4,700 ಕೋಟಿಗಳದ್ದು. ಅಷ್ಟು ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ನಾನು ಹೇಳೋದು. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಬೇರೆಕ್ಕಿಂತ ಎಜುಕೇಶನ್ಗೋಸ್ಕರ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರು ಎಜುಕೇಶನ್ಗೋಸ್ಕರ ಕೊಟ್ಟಿದ್ದಾರೆ.